ಕರ್ನಾಟಕದ ರಾಜಕಾರಣಕ್ಕೂ ಏನು ಬಹಳ ಏನು ಎಫೆಕ್ಟ್ ಆಗಲ್ಲ ಅಂತ ದಟ್ ಡಸಂಟ್ ಮೇಕ್ ಎನಿ ಹ್ಯೂಜ್ ಡಿಫರೆನ್ಸ್ ಸೊ ಇಲ್ಲಿ ಏನು ಬದಲಾವಣೆ ಆಗಲ್ಲ ಅಂತ. ಸೊ ಅದಕ್ಕೆ ಯಾಕೆ ನಿಮ್ಮ ಹೈಕಮಾಂಡ್ ಇಷ್ಟೊಂದು ಬಿಹಾರ್ ಚುನಾವಣೆ ಆಗಲಿ ಯಾರನ್ನು ಮೀಟ್ ಮಾಡಲ್ಲ, ಇಲ್ಲಿ ಪ್ರಾಬ್ಲಮ್ ಹಿಂಗೆ ಇಟ್ಟು ಇದನ್ನ ಸಾಲ್ವ್ ಮಾಡದೆ ಈ ಇನ್ಫೈಟ್ಸ್ ನ ಹಿಂಗೆ ಇಟ್ಟು ಕಾಂಗ್ರೆಸ್ ಇನ್ಫೈಟ್ಸ್ ನ ಯಾಕೆ ಅಷ್ಟು ಹೈಪ್ ಮಾಡಿದ್ರು ಬಿಹಾರ್ ಚುನಾವಣೆಗೆ? ವೇರ್ ಯು ಹ್ಯಾವ್ ನಿಮ್ ರೋಲ್ ಬಹಳ ಸಣ್ಣದಿದೆ ಬಿಹಾರ್ ಚುನಾವಣೆ. ಒಂದು ವಿಚಾರ ನಾನು ನಿಮಗೆ ವೈಯಕ್ತಿಕವಾಗಿ ನಾನು ಕೇಳುವಂತ ನಿಮ್ಮ ಪ್ರಶ್ನೆ, ನೀವು ಪತ್ರಕರ್ತರಾಗಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಕಾಂಗ್ರೆಸ್ಸಿನ ಯಾವುದೇ ಹೈಕಮಾಂಡ್ ನಾಯಕರಾಗ್ಲಿ ಹೊರಗಡೆ ಬಂದು ಬಿಹಾರದ ಚುನಾವಣೆ ಆಗ್ಲಿ ಅದಾದ ನಂತರದಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ ಅಥವಾ ಡಿಸಿಷನ್ ತಗೊಳ್ತೀವಿ ಅಂತ ಇವತ್ತಿನ ತನಕ ಹೇಳಿದಾರ? ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರ? ಸ್ವಾಭಾವಿಕ ಇಲ್ಲ ಕರ್ನಾಟಕದ ನಾಯಕರು ಯಾರಾದ್ರೂ ಹೋಗಿ ಹೈಕಮಾಂಡ್ ಹತ್ರ ಸಮಯ ಕೇಳಿದಾಗ ಬಿಹಾರದ ಚುನಾವಣೆ ಮುಗಿಲಿ ಅದಾದ ನಂತರದಲ್ಲಿ ಸಮಯ ಕೊಡ್ತೀವಿ, ಹೆಂಗಿದ್ರು ನೆಕ್ಸ್ಟ್ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಅಂತ ಹೇಳಿರುವಂತದ್ದು ಮನ್ನಣೆ ಸಿಕ್ಕಿದೆ. 5 ವರ್ಷದಲ್ಲಿ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿರುವಂತ ಭರವಸೆ ಇದೆಯಲ್ಲ ಅದು ಕೈ ಹಿಡಿದಿದೆ. ಹಿಂದೂ ಮತಗಳ ಭರಪೂರ ಕ್ರೋಢೀಕರಣ ಎನ್ಡಿಎ ಕೈ ಹಿಡಿಯೋದಕ್ಕೆ ಕಾರಣಗಳು ನೀವೇನ್ ನೋಡ್ತಾ ಇದ್ರಲ್ಲ ನಮ್ಮ ಸ್ಕ್ರೀನ್ ಮೇಲೆ. ಇದು ಯಾವತ್ತೂ ಆಗಿರ್ಲಿಲ್ಲ ಅನ್ಸುತ್ತೆ ನಾಗೇಂದ್ರ ಬಾಬು. ಯಾವುದೇ ಇದ್ರಲ್ಲೂ ನಾವು ರಾಘವ್ ಶರ್ಮಾ ಅವ್ರನ್ನ ಕೇಳೋಣ. ರಾಘವ್ ಶರ್ಮಾ ಅವರು, ಈ ಕನ್ಸಾಲಿಡೇಷನ್ ಇದೆಯಲ್ಲ, ಹಿಂದೂ ವೋಟ್ ಕನ್ಸಾಲಿಡೇಷನ್, ಹಿಂದೂ ವೋಟ್ಸ್ ಅಂತ ಯಾವತ್ತೂ ಆಗಿರ್ಲಿಲ್ಲ. ಬಿಹಾರದಲ್ಲಿ ಹಿಂದೂ ವೋಟ್ಸ್ ಮುಸ್ಲಿಂ ವೋಟ್ಸ್ ಆ ರೀತಿ ಡಿವೈಡ್ ಆಗಿಲ್ಲ. ಯಾದವ್ ಮತ್ತೆ ಮುಸ್ಲಿಮ್ಸ್ ಆರ್ಜೆಡಿ ಜೊತೆ ಮಹಾಗಠಬಂಧನ್ ಜೊತೆ ಇದ್ದಾರೆ ಅನ್ನೋ ಒಂದು ಫ್ಯಾಕ್ಟರ್ ಬಿಟ್ಟರೆ ಬಿಜೆಪಿ ಅಥವಾ ಜೆಡಿಯು ಅಲ್ಲಿ ಹಿಂದುತ್ವದ ಮೊಬಿಲೈಸೇಷನ್ ಅಥವಾ ಮಾಡುವಂತ ಒಂದು ಯಾವುದೇ ಕ್ಯಾಂಪೇನ್ ಅನ್ನು ಮಾಡಿಲ್ಲ. ಬಿಹಾರ ಆಕಾರದಲ್ಲಿ ಬಿಜೆಪಿ ಜೆಡಿಯು ಒಗ್ಗಟ್ಟಿನ ಮಂತ್ರದ ಫಲವಾಗಿ 101 ಕ್ಷೇತ್ರಗಳಲ್ಲಿ ಫೈಟ್ ಶುರುವಾಗಿದೆ. ಗೊಂದಲವಿಲ್ಲದೆ ಸ್ಥಾನ ಹಂಚಿಕೆ ಸೂತ್ರವನ್ನ ಎನ್ಡಿಎ ಹೆಣೆದಿದ್ದು ಇಲ್ಲಿ ಅವ್ರಿಗೆ ಕೈ ಹಿಡಿದಿದೆ. ಒಗ್ಗಟ್ಟಿನ ಮಂತ್ರ ಬಿಹಾರದಲ್ಲಿ ಇವತ್ತು ಎನ್ಡಿಎಗೆ ಭಾರಿ ಮುನ್ನಡೆಯನ್ನ ತರ್ತಾ ಇರೋದು. 15 ಕ್ಷೇತ್ರಗಳಿಂದ ಜೆಡಿಯು ಸ್ಪರ್ಧೆ ಮಾಡಿತ್ತು, ಗೆದ್ದದ್ದು 43 ಮಾತ್ರ. 43 ಆಮೇಲೆ ರಾಜಕಾರಣಕ್ಕೂ ಏನು ಬಹಳ ಏನು ಎಫೆಕ್ಟ್ ಆಗಲ್ಲ ಅಂತ ದಟ್ ಡಸಂಟ್ ಮೇಕ್ ಎನಿ ಹ್ಯೂಜ್ ಡಿಫರೆನ್ಸ್. ಸೊ ಇಲ್ಲಿ ಏನು ಬದಲಾವಣೆ ಆಗಲ್ಲ ಅಂತ. ಸೊ ಅದಕ್ಕೆ ಯಾಕೆ ನಿಮ್ಮ ಹೈಕಮಾಂಡ್ ಇಷ್ಟೊಂದು ಬಿಹಾರ್ ಚುನಾವಣೆ ಆಗಲಿ ಯಾರನ್ನು ಮೀಟ್ ಮಾಡಲ್ಲ, ಇಲ್ಲಿ ಪ್ರಾಬ್ಲಮ್ ಹಿಂಗೆ ಇಟ್ಟು ಇದನ್ನ ಸಾಲ್ವ್ ಮಾಡದೆ ಈ ಇನ್ಫೈಟ್ಸ್ ನ ಹಿಂಗೆ ಇಟ್ಟು ಕಾಂಗ್ರೆಸ್ ಇನ್ಫೈಟ್ಸ್ ನ ಯಾಕೆ ಅಷ್ಟು ಹೈಪ್ ಮಾಡಿದ್ರು ಬಿಹಾರ್ ಚುನಾವಣೆಗೆ? ವೇರ್ ಯು ಹ್ಯಾವ್ ನಿಮ್ ರೋಲ್ ಬಹಳ ಸಣ್ಣದಿದೆ ಬಿಹಾರ್ ಚುನಾವಣೆ. ಒಂದು ವಿಚಾರ ನಾನು ನಿಮಗೆ ವೈಯಕ್ತಿಕವಾಗಿ ನಾನು ಕೇಳುವಂತ ನಿಮ್ಮ ಪ್ರಶ್ನೆ, ನೀವು ಪತ್ರಕರ್ತರಾಗಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಕಾಂಗ್ರೆಸ್ಸಿನ ಯಾವುದೇ ಹೈಕಮಾಂಡ್ ನಾಯಕರಾಗ್ಲಿ ಹೊರಗಡೆ ಬಂದು ಬಿಹಾರದ ಚುನಾವಣೆ ಆಗ್ಲಿ ಅದಾದ ನಂತರದಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ ಅಥವಾ ಡಿಸಿಷನ್ ತಗೊಳ್ತೀವಿ ಅಂತ ಇವತ್ತಿನ ತನಕ ಹೇಳಿದಾರ? ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರ? ಸ್ವಾಭಾವಿಕ ಇಲ್ಲ ಕರ್ನಾಟಕದ ನಾಯಕರು ಯಾರಾದ್ರೂ ಹೋಗಿ ಹೈಕಮಾಂಡ್ ಹತ್ರ ಸಮಯ ಕೇಳಿದಾಗ ಬಿಹಾರದ ಚುನಾವಣೆ ಮುಗಿಲಿ ಅದಾದ ನಂತರದಲ್ಲಿ ಸಮಯ ಕೊಡ್ತೀವಿ, ಹೆಂಗಿದ್ರು ನೆಕ್ಸ್ಟ್ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಅಂತ ಹೇಳಿರುವಂತದ್ದು ಮನ್ನಣೆ ಸಿಕ್ಕಿದೆ. 5 ವರ್ಷದಲ್ಲಿ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿರುವಂತ ಭರವಸೆ ಇದೆಯಲ್ಲ ಅದು ಕೈ ಹಿಡಿದಿದೆ. ಹಿಂದೂ ಮತಗಳ ಭರಪೂರ ಕ್ರೋಢೀಕರಣ ಎನ್ಡಿಎ ಕೈ ಹಿಡಿಯೋದಕ್ಕೆ ಕಾರಣಗಳು ನೀವೇನ್ ನೋಡ್ತಾ ಇದ್ರಲ್ಲ ನಮ್ಮ ಸ್ಕ್ರೀನ್ ಮೇಲೆ. ಇದು ಯಾವತ್ತೂ ಆಗಿರ್ಲಿಲ್ಲ ಅನ್ಸುತ್ತೆ ನಾಗೇಂದ್ರ ಬಾಬು. ಯಾವುದೇ ಇದ್ರಲ್ಲೂ ನಾವು ರಾಘವ್ ಶರ್ಮಾ ಅವ್ರನ್ನ ಕೇಳೋಣ. ರಾಘವ್ ಶರ್ಮಾ ಅವರು, ಈ ಕನ್ಸಾಲಿಡೇಷನ್ ಇದೆಯಲ್ಲ, ಹಿಂದೂ ವೋಟ್ ಕನ್ಸಾಲಿಡೇಷನ್, ಹಿಂದೂ ವೋಟ್ಸ್ ಅಂತ ಯಾವತ್ತೂ ಆಗಿರ್ಲಿಲ್ಲ. ಬಿಹಾರದಲ್ಲಿ ಹಿಂದೂ ವೋಟ್ಸ್ ಮುಸ್ಲಿಂ ವೋಟ್ಸ್ ಆ ರೀತಿ ಡಿವೈಡ್ ಆಗಿಲ್ಲ. ಯಾದವ್ ಮತ್ತೆ ಮುಸ್ಲಿಮ್ಸ್ ಆರ್ಜೆಡಿ ಜೊತೆ ಮಹಾಗಠಬಂಧನ್ ಜೊತೆ ಇದ್ದಾರೆ ಅನ್ನೋ ಒಂದು ಫ್ಯಾಕ್ಟರ್ ಬಿಟ್ಟರೆ ಬಿಜೆಪಿ ಅಥವಾ ಜೆಡಿಯು ಅಲ್ಲಿ ಹಿಂದುತ್ವದ ಮೊಬಿಲೈಸೇಷನ್ ಅಥವಾ ಮಾಡುವಂತ ಒಂದು ಯಾವುದೇ ಕ್ಯಾಂಪೇನ್ ಅನ್ನು ಮಾಡಿಲ್ಲ. ಬಿಹಾರ ಆಕಾರದಲ್ಲಿ ಬಿಜೆಪಿ ಜೆಡಿಯು ಒಗ್ಗಟ್ಟಿನ ಮಂತ್ರದ ಫಲವಾಗಿ 101 ಕ್ಷೇತ್ರಗಳಲ್ಲಿ ಫೈಟ್ ಶುರುವಾಗಿದೆ. ಗೊಂದಲವಿಲ್ಲದೆ ಸ್ಥಾನ ಹಂಚಿಕೆ ಸೂತ್ರವನ್ನ ಎನ್ಡಿಎ ಹೆಣೆದಿದ್ದು ಇಲ್ಲಿ ಅವ್ರಿಗೆ ಕೈ ಹಿಡಿದಿದೆ. ಒಗ್ಗಟ್ಟಿನ ಮಂತ್ರ ಬಿಹಾರದಲ್ಲಿ ಇವತ್ತು ಎನ್ಡಿಎಗೆ ಭಾರಿ ಮುನ್ನಡೆಯನ್ನ ತರ್ತಾ ಇರೋದು. 15 ಕ್ಷೇತ್ರಗಳಿಂದ ಜೆಡಿಯು ಸ್ಪರ್ಧೆ ಮಾಡಿತ್ತು, ಗೆದ್ದದ್ದು 43 ಮಾತ್ರ. 43 ಆಮೇಲೆ ರಾಜಕಾರಣಕ್ಕೂ ಏನು ಬಹಳ ಏನು ಎಫೆಕ್ಟ್ ಆಗಲ್ಲ ಅಂತ ದಟ್ ಡಸಂಟ್ ಮೇಕ್ ಎನಿ ಹ್ಯೂಜ್ ಡಿಫರೆನ್ಸ್. ಸೊ ಇಲ್ಲಿ ಏನು ಬದಲಾವಣೆ ಆಗಲ್ಲ ಅಂತ. ಸೊ ಅದಕ್ಕೆ ಯಾಕೆ ನಿಮ್ಮ ಹೈಕಮಾಂಡ್ ಇಷ್ಟೊಂದು ಬಿಹಾರ್ ಚುನಾವಣೆ ಆಗಲಿ ಯಾರನ್ನು ಮೀಟ್ ಮಾಡಲ್ಲ, ಇಲ್ಲಿ ಪ್ರಾಬ್ಲಮ್ ಹಿಂಗೆ ಇಟ್ಟು ಇದನ್ನ ಸಾಲ್ವ್ ಮಾಡದೆ ಈ ಇನ್ಫೈಟ್ಸ್ ನ ಹಿಂಗೆ ಇಟ್ಟು ಕಾಂಗ್ರೆಸ್ ಇನ್ಫೈಟ್ಸ್ ನ ಯಾಕೆ ಅಷ್ಟು ಹೈಪ್ ಮಾಡಿದ್ರು ಬಿಹಾರ್ ಚುನಾವಣೆಗೆ? ವೇರ್ ಯು ಹ್ಯಾವ್ ನಿಮ್ ರೋಲ್ ಬಹಳ ಸಣ್ಣದಿದೆ ಬಿಹಾರ್ ಚುನಾವಣೆ. ಒಂದು ವಿಚಾರ ನಾನು ನಿಮಗೆ ವೈಯಕ್ತಿಕವಾಗಿ ನಾನು ಕೇಳುವಂತ ನಿಮ್ಮ ಪ್ರಶ್ನೆ, ನೀವು ಪತ್ರಕರ್ತರಾಗಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಕಾಂಗ್ರೆಸ್ಸಿನ ಯಾವುದೇ ಹೈಕಮಾಂಡ್ ನಾಯಕರಾಗ್ಲಿ ಹೊರಗಡೆ ಬಂದು ಬಿಹಾರದ ಚುನಾವಣೆ ಆಗ್ಲಿ ಅದಾದ ನಂತರದಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ ಅಥವಾ ಡಿಸಿಷನ್ ತಗೊಳ್ತೀವಿ ಅಂತ ಇವತ್ತಿನ ತನಕ ಹೇಳಿದಾರ? ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರ? ಸ್ವಾಭಾವಿಕ ಇಲ್ಲ ಕರ್ನಾಟಕದ ನಾಯಕರು ಯಾರಾದ್ರೂ ಹೋಗಿ ಹೈಕಮಾಂಡ್ ಹತ್ರ
ಸಮಯ ಕೇಳಿದಾಗ ಬಿಹಾರದ ಚುನಾವಣೆ ಮುಗಿಲಿ, ಅದಾದ ನಂತರದಲ್ಲಿ ಸಮಯ ಕೊಡ್ತೀವಿ, ಹೆಂಗಿದ್ರು ನೆಕ್ಸ್ಟ್ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಅಂತ ಹೇಳಿರುವಂತದ್ದು. ಮನ್ನಣೆ ಸಿಕ್ಕಿದೆ. 5 ವರ್ಷದಲ್ಲಿ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿರುವಂತ ಭರವಸೆ ಇದೆಯಲ್ಲ, ಅದು ಕೈ ಹಿಡಿದಿದೆ. ಹಿಂದೂ ಮತಗಳ ಭರಪೂರ ಕ್ರೋಢೀಕರಣ NDA ಕೈ ಹಿಡಿಯೋದಕ್ಕೆ ಕಾರಣಗಳು ನೀವೇನ್ ನೋಡ್ತಾ ಇದ್ದೀರಲ್ಲ ನಮ್ಮ ಸ್ಕ್ರೀನ್ ಮೇಲೆ. ಇದು ಯಾವತ್ತೂ ಆಗಿರ್ಲಿಲ್ಲ ಅನ್ಸುತ್ತೆ ನಾಗೇಂದ್ರ ಬಾಬು. ಯಾವುದೇ ಇದರಲ್ಲೂ ನಾವು ರಾಘವ್ ಶರ್ಮಾ ಅವ್ರನ್ನ ಕೇಳೋಣ. ರಾಘವ್ ಶರ್ಮಾ ಅವರು, ಈ ಕನ್ಸಾಲಿಡೇಷನ್ ಇದೆಯಲ್ಲ, ಹಿಂದೂ ವೋಟ್ ಕನ್ಸಾಲಿಡೇಷನ್, ಹಿಂದೂ ವೋಟ್ಸ್ ಅಂತ ಯಾವತ್ತೂ ಆಗಿರ್ಲಿಲ್ಲ ಅನ್ಸುತ್ತೆ. ಬಿಹಾರದಲ್ಲಿ ಹಿಂದೂ ವೋಟ್ಸ್ ಮುಸ್ಲಿಂ ವೋಟ್ಸ್ ಆ ರೀತಿ ಡಿವೈಡ್ ಆಗಿಲ್ಲ. ಯಾದವ್ ಮತ್ತೆ ಮುಸ್ಲಿಮ್ಸ್ RJD ಜೊತೆ ಮಹಾಗಠಬಂಧನ್ ಜೊತೆ ಇದ್ದಾರೆ ಅನ್ನೋ ಒಂದು ಫ್ಯಾಕ್ಟರ್ ಬಿಟ್ಟೆ, ಬಿಜೆಪಿ ಅಥವಾ JDU ಅಲ್ಲಿ ಹಿಂದುತ್ವದ ಮೊಬಿಲೈಸೇಷನ್ ಅಥವಾ ಮಾಡುವಂತ ಒಂದು ಯಾವುದೇ ಕ್ಯಾಂಪೇನ್ ಅನ್ನು ಮಾಡಿಲ್ಲ. ಬಿಹಾರ ಆಕಾರದಲ್ಲಿ ಬಿಜೆಪಿ JDU ಒಗ್ಗಟ್ಟಿನ ಮಂತ್ರದ ಫಲವಾಗಿ 101 ಕ್ಷೇತ್ರಗಳಲ್ಲಿ ಫೈಟ್ ಶುರುವಾಗಿದೆ. ಗೊಂದಲವಿಲ್ಲದೆ ಸ್ಥಾನ ಹಂಚಿಕೆ ಸೂತ್ರವನ್ನ NDA ಹೆಣೆದಿದ್ದು ಇಲ್ಲಿ ಅವ್ರಿಗೆ ಕೈ ಹಿಡಿದಿದೆ. ಒಗ್ಗಟ್ಟಿನ ಮಂತ್ರ ಬಿಹಾರದಲ್ಲಿ ಇವತ್ತು NDAಗೆ ಭಾರಿ ಮುನ್ನಡೆಯನ್ನ ತರ್ತಾ ಇರೋದು. 15 ಕ್ಷೇತ್ರಗಳಿಂದ JDU ಸ್ಪರ್ಧೆ ಮಾಡಿತ್ತು, ಗೆದ್ದದ್ದು 43 ಮಾತ್ರ. ರಾಜಕಾರಣಕ್ಕೂ ಏನು ಬಹಳ ಏನು ಎಫೆಕ್ಟ್ ಆಗಲ್ಲ ಅಂತ, ದಟ್ ಡಸಂಟ್ ಮೇಕ್ ಎನಿ ಹ್ಯೂಜ್ ಡಿಫರೆನ್ಸ್. ಸೊ ಇಲ್ಲಿ ಏನು ಬದಲಾವಣೆ ಆಗಲ್ಲ ಅಂತ. ಸೊ ಅದಕ್ಕೆ ಯಾಕೆ ನಿಮ್ಮ ಹೈಕಮಾಂಡ್ ಇಷ್ಟೊಂದು ಬಿಹಾರ ಚುನಾವಣೆ ಆಗಲಿ ಯಾರನ್ನು ಮೀಟ್ ಮಾಡಲ್ಲ, ಇಲ್ಲಿ ಪ್ರಾಬ್ಲಮ್ ಹಿಂಗೆ ಇಟ್ಟು ಇದನ್ನ ಸಾಲ್ವ್ ಮಾಡದೆ, ಈ ಇನ್ಫೈಟ್ಸ್ ನ ಹಿಂಗೆ ಇಟ್ಟು ಕಾಂಗ್ರೆಸ್ ಇನ್ಫೈಟ್ಸ್ ನ ಯಾಕೆ ಅಷ್ಟು ಹೈಪ್ ಮಾಡಿದ್ರು ಬಿಹಾರ ಚುನಾವಣೆಗೆ? ವೇರ್ ಯು ಹ್ಯಾವ್ ನಿಮ್ ರೋಲ್ ಬಹಳ ಸಣ್ಣದಿದೆ ಬಿಹಾರ ಚುನಾವಣೆ. ಒಂದು ವಿಚಾರ ನಾನು ನಿಮಗೆ ವೈಯಕ್ತಿಕವಾಗಿ ನಾನು ಕೇಳುವಂತ ನಿಮ್ ಪ್ರಶ್ನೆ. ನೀವು ಪತ್ರಕರ್ತರಾಗಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಕಾಂಗ್ರೆಸ್ಸಿನ ಯಾವುದೇ ಹೈಕಮಾಂಡ್ ನಾಯಕರಾಗ್ಲಿ ಹೊರಗಡೆ ಬಂದು ಬಿಹಾರದ ಚುನಾವಣೆ ಆಗ್ಲಿ, ಅದಾದ ನಂತರದಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ ಅಥವಾ ಡಿಸಿಷನ್ ತಗೊಳ್ತೀವಿ ಅಂತ ಇವತ್ತಿನ ತನಕ ಹೇಳಿದಾರ? ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರ? ಸ್ವಾಭಾವಿಕ ಇಲ್ಲ. ಕರ್ನಾಟಕದ ನಾಯಕರು ಯಾರಾದ್ರೂ ಹೋಗಿ ಹೈಕಮಾಂಡ್ ಹತ್ರ ಸಮಯ ಕೇಳಿದಾಗ ಬಿಹಾರದ ಚುನಾವಣೆ ಮುಗಿಲಿ, ಅದಾದ ನಂತರದಲ್ಲಿ ಸಮಯ ಕೊಡ್ತೀವಿ, ಹೆಂಗಿದ್ರು ನೆಕ್ಸ್ಟ್ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಅಂತ ಹೇಳಿರುವಂತದ್ದು. ಮನ್ನಣೆ ಸಿಕ್ಕಿದೆ. 5 ವರ್ಷದಲ್ಲಿ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿರುವಂತ ಭರವಸೆ ಇದೆಯಲ್ಲ, ಅದು ಕೈ ಹಿಡಿದಿದೆ. ಹಿಂದೂ ಮತಗಳ ಭರಪೂರ ಕ್ರೋಢೀಕರಣ NDA ಕೈ ಹಿಡಿಯೋದಕ್ಕೆ ಕಾರಣಗಳು ನೀವೇನ್ ನೋಡ್ತಾ ಇದ್ದೀರಲ್ಲ ನಮ್ಮ ಸ್ಕ್ರೀನ್ ಮೇಲೆ. ಇದು ಯಾವತ್ತೂ ಆಗಿರ್ಲಿಲ್ಲ ಅನ್ಸುತ್ತೆ ನಾಗೇಂದ್ರ ಬಾಬು. ಯಾವುದೇ ಇದರಲ್ಲೂ ನಾವು ರಾಘವ್ ಶರ್ಮಾ ಅವ್ರನ್ನ ಕೇಳೋಣ. ರಾಘವ್ ಶರ್ಮಾ ಅವರು, ಈ ಕನ್ಸಾಲಿಡೇಷನ್ ಇದೆಯಲ್ಲ, ಹಿಂದೂ ವೋಟ್ ಕನ್ಸಾಲಿಡೇಷನ್, ಹಿಂದೂ ವೋಟ್ಸ್ ಅಂತ ಯಾವತ್ತೂ ಆಗಿರ್ಲಿಲ್ಲ. ಬಿಹಾರದಲ್ಲಿ ಹಿಂದೂ ವೋಟ್ಸ್ ಮುಸ್ಲಿಂ ವೋಟ್ಸ್ ಆ ರೀತಿ ಡಿವೈಡ್ ಆಗಿಲ್ಲ. ಯಾದವ್ ಮತ್ತೆ ಮುಸ್ಲಿಮ್ಸ್ RJD ಜೊತೆ ಮಹಾಗಠಬಂಧನ್ ಜೊತೆ ಇದ್ದಾರೆ ಅನ್ನೋ ಒಂದು ಫ್ಯಾಕ್ಟರ್ ಬಿಟ್ಟೆ, ಬಿಜೆಪಿ ಅಥವಾ JDU ಅಲ್ಲಿ ಹಿಂದುತ್ವದ ಮೊಬಿಲೈಸೇಷನ್ ಅಥವಾ ಮಾಡುವಂತ ಒಂದು ಯಾವುದೇ ಕ್ಯಾಂಪೇನ್ ಅನ್ನು ಮಾಡಿಲ್ಲ. ಬಿಹಾರ ಆಕಾರದಲ್ಲಿ ಬಿಜೆಪಿ JDU ಒಗ್ಗಟ್ಟಿನ ಮಂತ್ರದ ಫಲವಾಗಿ 101 ಕ್ಷೇತ್ರಗಳಲ್ಲಿ ಫೈಟ್ ಶುರುವಾಗಿದೆ. ಗೊಂದಲವಿಲ್ಲದೆ ಸ್ಥಾನ ಹಂಚಿಕೆ ಸೂತ್ರವನ್ನ NDA ಹೆಣೆದಿದ್ದು ಇಲ್ಲಿ ಅವ್ರಿಗೆ ಕೈ ಹಿಡಿದಿದೆ. ಒಗ್ಗಟ್ಟಿನ ಮಂತ್ರ ಬಿಹಾರದಲ್ಲಿ ಇವತ್ತು NDAಗೆ ಭಾರಿ ಮುನ್ನಡೆಯನ್ನ ತರ್ತಾ ಇರೋದು. 15 ಕ್ಷೇತ್ರಗಳಿಂದ JDU ಸ್ಪರ್ಧೆ ಮಾಡಿತ್ತು, ಗೆದ್ದದ್ದು 43 ಮಾತ್ರ. 45